ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಜ್ಮಾನ್ರೆ, ನಾನು ಇಷ್ಟು ದಿನದಿಂದ ನಿಮ್ಮ ಹತ್ರ ಕೇಳ್ತಾನೆ ಇದ್ದೀನಿ, ಆದ್ರೆ ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಿಲ್ಲ. ಏನದು? ಅದು ನೀವು ನಿಮ್ಮ ತಾಯಿನ ಏನಕ್ಕೆ ಇಷ್ಟೊಂದು ದ್ವೇಷಿಸ್ತೀರಾ? ಅದಕ್ಕೇನು ಕಾರಣ? ಸಿಂಗಾರಿ, ಇದು ಕೇಳೋ ಸಮಯನೂ ಅಲ್ಲ, ಹೇಳೋ ಸಮಯನೂ ಅಲ್ಲ. ಸಮಯ ಬಂದಾಗ ನಾನೇ ಹೇಳ್ತೀನಿ. ನೋಡಿದ್ರ ಅತ್ತೆ, ನೀವು ಅವಳ ಪೂಜೆನ ಹಾಳು ಮಾಡಿದ್ರಿ ಅಂತ ತಾರಕ್ ಇನ್ನೊಂದಿಷ್ಟು ಮುತ್ತೈದೆಯರನ್ನ ಕರೆದು ಬಿಟ್ಟು ನಿಮ್ ಮುಂದೆನೆ ಅವಳ ಆಸೆನ ನೆರವೇರಿಸ್ಬಿಟ್ಟ. ಅದು ಹಾಳಾಗಿ ಹೋಗ್ಲಿ, ಆದ್ರೆ ಅವನು ನಿಮ್ಗೆ ಇಷ್ಟೊಂದು ಅವಮಾನ ಮಾಡಬಾರ್ದಿತ್ತು ಅಲ್ವಾ ಸಮ್ಮು? ಇದೆಲ್ಲ ನೋಡಿದ್ರೆ ನನ್ನ ಕಣ್ಗಳು ಕುರುಡಾಗ್ಬಾರ್ದ ಅಂತ ಅನಿಸ್ತಿದೆ. ಆದ್ರೂ ನೀನ್ ಮಾಡಿದ್ ಸರಿ ಇಲ್ಲ ಮಾಮ್. ಪೂಜೆ ಮಾಡ್ತಿರುವಾಗ ಹೋಗಿ ನೀನೆಲ್ಲ ಹಾಳು ಮಾಡಿದಿಕ್ಕೆ ತಾನೆ ತಾರಕ್ ಹೀಗೆಲ್ಲ ಮಾಡಿದ್ದು. ಅಲ್ಲ ಮಾಮ್, ನಿನಗೆ ಗೊತ್ತಲ್ವಾ ಈ ರೀತಿ ಅವಕಾಶ ಸಿಕ್ಕಿದ್ರೆ ಅವನು ಹೇಗ್ ನಿನ್ ಮೇಲೆ ಹಾಗೆ ಸಾಧಿಸ್ತಾನೆ ಅಂತ? ಹಾಗಂತ ಆ ಕೆಲಸದವಳು ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅದು ಮಾತ್ರ ನನ್ನಿಂದ ಆಗೋದಿಲ್ಲ. ಆದ್ರೂ ಕೆಲವೊಂದು ಟೈಮಲ್ಲಿ ನೀನ್ ಕೂಲಾಗಿರ್ಬೇಕಮ್ಮ. ಪದೇ ಪದೇ ನಿಂಗೆ ಈ ರೀತಿ ಅವಮಾನ ಆಗ್ತಿರೋದು ನಮ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಅವಳು ತಿಥಿ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಮೊದಲೇ ಯಾಕೆ ನನ್ನ ಹತ್ರ ಹೇಳಿಲ್ಲ? ಅವಳನ್ನ ಎಲ್ಲ ಮಾಡೋದಕ್ ಬಿಟ್ಟು ಈಗ ಸುಮ್ಮನೆ ಇರ್ಬೇಕಾಗಿತ್ತು ಅಂತ ಹೇಳಿ ಡ್ರಾಮಾ ಮಾಡ್ತಾ ಇದ್ದೀರಾ? ಈ ರೀತಿ ಆಗತ್ತೆ ಅಂತಾನೆ ಅಲ್ವಾ ಮಾಮ್ ನಾನು ನಿನ್ನ ಹತ್ರ ಏನು ಹೇಳಿಲ್ಲ, ಆದ್ರೆ ಅದೆಲ್ಲ ನಡೆದೇ ಹೋಯ್ತು. ನನಗೆ ಎಲ್ರ ಮುಂದೆ ಅವಮಾನ ಆಗಿದ್ದು ಬೇಜಾರಾಗ್ತಾ ಇಲ್ಲ, ಆದ್ರೆ ನಾನು ಹೆತ್ತ ಮಗ, ಪ್ರೀತಿಯಿಂದ ಬೆಳೆಸಿದ ಮಗ, ಅವನಿಗೋಸ್ಕರ ನನ್ನ ಜೀವನನೇ ಮುಡುಪಾಗಿಟ್ರು. ನನ್ನನ್ನು ಅರ್ಥ ಮಾಡ್ಕೊಳ್ದೆ ನಾನ್ ಸತ್ತಾಗ ನನ್ ಮುಖನೂ ನೋಡೋದಕ್ ಬರಲ್ಲ, ನನ್ ಚಿತೆಗೆ ಕೊಳ್ಳಿನೂ ಇಡೋದಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ನಾನು ಕೇಳ್ತಾ ಇದ್ರೆ ಇನ್ನು ನಾನು ಬದುಕಿರ್ಬೇಕಾ ಅಂತ ಅನ್ನಿಸ್ತಾ ಇದೆ.